ದೀದಿ ಸಾಮ್ರಾಜ್ಯಕ್ಕೆ ನಡುಕ ಕಮಲಪಾಳ್ಯದಲ್ಲಿ ಸಂಭ್ರಮ ನೋಡಿ. 15 ವರ್ಷಗಳಿಂದ ಈ ಒಂದು ಆಳ್ವಿಕೆ ಇದ್ದಂಥ ಇತಿಹಾಸದಲ್ಲಿ, ಯಾಕಂದರೆ ಇವತ್ತು ಒಂದು ಮಹತ್ವದ ದಿನ. ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ ಆಗಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಈಗ ಕೊನೆಗೂ ಸಡಗರ ಸಂಭ್ರಮ. ಅಲ್ಲಿ ಇವತ್ತು ಏನಾದರೂ ಒಂದು ಡಿಸೈಡ್ ಮಾಡಲೇಬೇಕು ಅಂಥೇಳಿ ಜನ ಏನು ಮಾಡಿದ್ದಾರೆ, ಈ ಬಾರಿ BJPಗೆ ಮುನ್ನಡೆಯನ್ನು ಓಟ್ ಕೊಟ್ಟಿದ್ದು. ಯಾಕಂದರೆ ನೋಡಿ, ಅವ್ರು ಕೊಟ್ಟಿರುವಂಥ ಹೇಳಿಕೆಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಮ್ಯಾಜಿಕ್ ನಂಬರ್ ದಾಟಕ್ಕೂ ಮುಂಚೆನೇ ಏನಿತ್ತು, ಒಂದು ಗೊಂದಲಗಳಿತ್ತು. ಏನಾಗಬಹುದೇನೋ, ಏನಾರೋ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೇನೋ ಅಲ್ಲಿ ಅನ್ನೋಂಥದ್ದು. ಈಗ ಮ್ಯಾಜಿಕ್ ನಂಬರ್ ದಾಟದ ಮೇಲೆ ಈಗ ಅಫ್ಕೋರ್ಸ್ ದೀದಿಗೆ ನಡುಕ ಶುರು ಆಯಿತು. ಏನಪ್ಪ, ನಾನು ಇಷ್ಟು ವರ್ಷ ಮಾಡಿರೋಂಥ ಕೆಲಸ, ಇಷ್ಟು ಜನ ಗಳಿಸಿರೋಂಥ ಕೆಲಸಗಳನ್ನ, ನಾನು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ದೀನಿ, ಯಾವುದೂ ಗಮನದಲ್ಲಿಲ್ವ ಅವರಿಗೆ ಅನ್ನೋಂಥ ಕ್ವಶನ್ ಮಾರ್ಕ್ ಆಗಿ ನಿಂತ್ಕೊಂಡಿದೆ ಈಗ. ಆದರೆ ಇವಾಗ ಬಹಳ ಸ್ಪಷ್ಟವಾಗಿ ಇನ್ನೊಂದು ಏನು ನೋಡಬೇಕು ಅಂದರೆ, ದೀದಿ ಆಧಿಪತ್ಯದಲ್ಲಿ ಅಂತ್ಯ ಆಗಿದ್ದಂಥ ತೃಣಮೂಲ ಕಾಂಗ್ರೆಸ್ಸು 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ಮತದಾರರು ಬ್ರೇಕ್ ಹಾಕೋಕೆ ಅಂತ ಡಿಸೈಡ್ ಮಾಡಿದರು. ಯಾಕೆ ಹಾಕಿರಬೇಡ, ಏನು ಹಾಕಿರಬೇಕು? ಅಮಿತ್ ಶಾ ಅವ್ರು ರ್ಯಾಲಿ ಮಾಡಿದಾಗ ಒಂದು ವಿಚಾರ ಸ್ಪಷ್ಟವಾಗಿ ಹೇಳಿದರು, ನೀವು ಯಾವುದೇ ಒಂದು ಹೆದರಿಕೆಗೆ ನೀವು ಓಟ್ ಹಾಕಕ್ಕೆ ಹೋಗಬೇಡಿ, ಸ್ವಯಂ ತಾವು ಓಪನ್ ಆಗಿ ಬಂದು ಯಾರ ಮಾತನ್ನು ಕೇಳಬೇಡಿ, ಹೆದರ್ಕೋಬೇಡಿ ಅಂತೇಳಿ ನಿಮಗೆ ಪೊಲೀಸ್ ಫೋರ್ಸು ಕೊಡ್ತೀನಿ ನೋಡಿ 3 ತಿಂಗಳ ತನಕ, ಇನ್ ಕೇಸ್ ಏನಾದರೂ ತೊಂದರೆ ಆಯಿತು ಅಂದರೆ. ಆ ಧೈರ್ಯದ ಮೇಲೆ ಏನು ಮಾಡಿದ್ದಾರೆ ಪಶ್ಚಿಮ ಬಂಗಾಳ ಜನ ನೋಡಿ. ಅವರಿಗೆಲ್ಲ ಅಷ್ಟು ಅನಕ್ಷರಸ್ಥರಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದಾರಲ್ಲಿ. ಹಾಗಾಗಿ ಅತಿ ಹೆಚ್ಚಾಗಿ ಏನು ಮಾಡ್ತಾರೆ, ದೀದಿ ಮಮತಾ ಬ್ಯಾನರ್ಜಿ ನೋಡ್ತಾರೆ, ಅವ್ರು ಮಾಡಿರೋಂಥ ಸಾಧನೆಗಳನ್ನ ನೋಡಿಕೊಂಡು ಒಂದು ಮುಗ್ಧರಾಗಿ ಏನು ಮಾಡ್ತಾರೆ, ಅವರು ಇಷ್ಟು ವರ್ಷ ಅವರು ವೋಟಿಂಗ್ನ ಮಾಡ್ಕೊಂಡು ಬಂದಿದ್ದರು. ಸೊ ಹೀಗಾಗಿ ಒಂದು ನಿಜಕ್ಕೂ ಹೇಳ್ಬೇಕಂತಂದರೆ, ಅವರು ಕ್ಯಾನ್ವಾಸ್ ಮಾಡಿದಾರೋ ಇಲ್ಲ ಪ್ರಣಾಳಿಕೆಗಳನ್ನು ಕೊಟ್ಟಿರೋವಂಥದ್ರಿಂದ ಈ ರೀತಿ ಆಗಿದೆ ಅನ್ನೋದು ಇನ್ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಈಗ ಮ್ಯಾಜಿಕ್ ನಂಬರ್ ದಾಟಿರೋದ್ರಿಂದ ನಿಜಕ್ಕೂ 169 ಕ್ಷೇತ್ರದಲ್ಲಿ ಭರ್ಜರಿ ಮುನ್ನಡೆಯನ್ನು ಸಾಧಿಸಿರೋದ್ರಿಂದ ಈಗ ಮ್ಯಾಜಿಕ್ ನಂಬರನ್ನು ಸುಲಭವಾಗಿ ದಾಟುವಂಥ ಸಾಧ್ಯತೆಗಳಾಗಿದೆ. ಹಾಗಾಗಿ ಕಾರ್ಯಕರ್ತರ ಜಯಘೋಷ, ಎಲ್ಲೆಲ್ಲೂ ಸಂಭ್ರಮ ಸಡಗರ, ಹೋಳಿ ಹಬ್ಬ ಥರ ಸೆಲೆಬ್ರೇಷನ್ನು, ಫುಲ್ಲು ಡ್ಯಾನ್ಸು. ಆಮೇಲೆ ಇನ್ನೇನು ಸುದ್ದಿ ತಿಳಿತಿದ್ದಂತೆ ಇನ್ನೇನು ಮಾಡ್ತಾರೆ, ಬಂಗ್ಲಾದ ಬೀದಿಗಳಲ್ಲಿ BJP ಕಾರ್ಯಕರ್ತರು ಕೇಸರಿ ಬಣ್ಣದೊಂದಿಗೆ ವಿಜಯೋತ್ಸವ ಕಾಣಿಸ್ತಿತ್ತು. ಎಲ್ಲರೂ ಮುಂಚೆ ಕೇಸರಿ ಬಣ್ಣ ನೋಡಿ, ಈಗ ಗೆದ್ದರು, ಆರಾಮಾಗಿ ಸೆಲೆಬ್ರೇಷನ್ನು ಭಾಳ ಅದ್ಭುತ ಆಗಿದೆ ನೋಡಿ. ಯಾಕಂದರೆ ನಿಜಕ್ಕೂ ಸಂತೋಷದ ವಿಚಾರ. ಯಾಕಂದರೆ ಒಂದು ಬದಲಾವಣೆ ತರಬೇಕು ಅನ್ನೋದು ಮತದಾನದಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ನೋದು ಸ್ಪಷ್ಟವಾಗಿ ನೋಡಿ ಜನ ತೋರಿಸಿದ್ದಾರೆ. ಸೊ ಈ ರೀತಿಯಾದಂಥ ಮತ ಚಲಾಯಿಸುವಂಥದ್ದು ಎಲ್ಲರೂ ನಿಜಕ್ಕೂ ಒಂದು ಪ್ರೇರಣೆ ಅಂತಲೇ ಕೂಡ ಹೇಳ್ಬೋದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.